9 ಜನರ ಫೋಟೋವನ್ನ ಬಳಸಿ 160 ಬಿಲ್ಗಳಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಬರೀ 9 ಜನರ ಫೋಟೋ, ಇದು ಬದ್ ಎಲ್ಲಾ ಹೆಸರುಗಳಿಗೂ ಕೂಡ ಈ 9 ಜನರ ಫೋಟೋವನ್ನೇ ಬಳಕೆ ಮಾಡೋದು. ಕಾಮಗಾರಿ ಮಾಡ್ದೇನೆ ಲಕ್ಷ ಲಕ್ಷ ಬಿಲ್ ಅನ್ನ ಕ್ಲಿಯರ್ ಮಾಡಿಕೊಳ್ಳಲಾಗಿದೆ. ಕಾಮಗಾರಿನೇ ಆಗಿಲ್ಲ, ಆದ್ರೂ ಕೂಡ ಬಿಲ್ ಕ್ಲಿಯರ್ ಆಗಿದೆ. ಪಾಪ ಎಷ್ಟೋ ಕಡೆ ಪಾಪ ಗುತ್ತಿಗೆದಾರರು ಅಲ್ಲೆಲ್ಲ ಕಾಮಗಾರಿ ಮಾಡಾದ್ರೂ ಕೂಡ ಅವರಿಗೆ ಬಿಲ್ ಕ್ಲಿಯರ್ ಆಗಿಲ್ಲ, ಬಾಯ್ ಬಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕಾಮಗಾರಿ ಮಾಡ್ದೇನೆ ಬಿಲ್ ಕ್ಲಿಯರ್ ಆಗಿದೆ. ಪಂಚಾಯತ್ ರಾಜ್ ಸಚಿವರೇ ಈ ಸ್ಟೋರಿ ನೋಡಿ, ಹೆಂಗೆಲ್ಲ ದುಡ್ಡನ್ನ ಲಪಟಾಯಿಸ್ತಾ ಇದ್ದಾರೆ ಅಂತ. ನರೇಗಾ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಬಡವರಿಗೆ ನೆರವಾಗಬೇಕಾಗಿರುವಂತ ಯೋಜನೆಗೆ ಕನ್ನವನ್ನ ಹಾಕಲಾಗ್ತಾ ಇದೆ. ನರೇಗಾ ಹೆಸರಲ್ಲಿ ಯೋಜನೆಯನ್ನೇ ಹಳ್ಳ ಹಿಡಿಸ್ತಾ ಇದ್ದಾರ ಪಿಡಿಒಗಳು ಅಂತ. ಇಲ್ಲಿ ಮೇನ್ ಪಾತ್ರಧಾರಿಗಳು, ಸೂತ್ರಧಾರಿಗಳು ಇದಾರೆ. ಪಿಡಿಒಗಳ ಹಿಂದೆನೂ ಕೂಡ ಇದಾರೆ, ಇಲ್ಲ ಅಂತಲ್ಲ. ಆದ್ರೆ ಮೇನ್ ಆಗಿ ಕಾಣಿಸುವಂತದ್ದು ಯಾರು? ಪಿಡಿಒ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಬೋಗಸ್ ಬಿಲ್ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ಕನ್ನವನ್ನು ಹಾಕಲಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ನೋಡಿ, ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಪಿಡಿಒಗಳು ಏನೇನೆಲ್ಲ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ದಾಖಲೆ ಸಮೇತ ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ಯಾವ ಕ್ಷೇತ್ರ? ಬಾಗಲಕೋಟೆ ಜಿಲ್ಲೆ ಮುಧೋಳದ ಇಂಗಳಗಿಯಲ್ಲಿ. ಮುಧೋಳ ಯಾರ ಕ್ಷೇತ್ರ? ಅಲ್ಲೂ ಕೂಡ ಶಾಸಕರಾಗಿರುವಂತವರು ಸಚಿವರಾಗಿದ್ದಾರೆ. RB ತಿಮ್ಮಾಪುರ ಅವರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲೇ ಭ್ರಷ್ಟಾಚಾರ ಆಗಿದೆ, ಗೋಲ್ಮಾಲನ್ನ ಮಾಡಲಾಗಿದೆ. ನರೇಗಾ ಯೋಜನೆ ಹಳ್ಳ ಹಿಡಿಸ್ತಾ ಇರುವಂತ ಪಿಡಿಒ ರಾಜಶೇಖರ್, ಅಲ್ಲಿನ ಪಿಡಿಒ ಒಬ್ಬರು ಇದಾರಲ್ಲ ರಾಜಶೇಖರ್ ಅಂತ, ಆ ಪಿಡಿಒಗಳ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ರಾಜಶೇಖರ್ ಅನ್ನುವಂಥ ವ್ಯಕ್ತಿ ಕೇವಲ 1 ವಾರದ ದಾಖಲೆ ನೋಡಿದ್ರೇನೆ ಶಾಕ್ ಆಗೋಗುತ್ತೆ. 1 ವಾರದ ದಾಖಲೆನೇ ಶಾಕ್ ಕೊಡ್ತಾ ಇದೆ. 9 ಜನ ಇರುವಂತ ಒಂದೇ ಫೋಟೋವನ್ನ 160 ಜನರಿಗೆ ಬಳಕೆ ಮಾಡಲಾಗಿದೆ. 9 ಜನರ ಫೋಟೋವನ್ನ 160 ಜನ ಕಾಮಗಾರಿ ಮಾಡಿದ್ದಾರೆ ಅಂತ. ಹೆಸರು ಬೇರೆ ಬೇರೆ, ಫೋಟೋ ಮಾತ್ರ ಒಂದೇ. 9 ಜನರದ್ದೇ ಫೋಟೋ, ಆದ್ರೆ 160 ಜನರ ಹೆಸರುಗಳು ಬೇರೆ ಬೇರೆ, ಫೋಟೋ ಮಾತ್ರ ಒಂದೇ. ಪ್ರತಿದಿನವೂ ಕೂಡ ಒಂದೇ ಫೋಟೋವನ್ನ ಬಳಸಿ ನಕಲಿ ಬಿಲ್ ಅನ್ನ ಮಾಡಲಾಗ್ತಾ ಇದೆ. ಜುಲೈ 5, 6, 7ರಂದು ಅಪ್ಲೋಡ್ ಮಾಡಿರುವಂತ ಫೋಟೋಗಳು ಇದು. 20 ದಿನದ ಹಿಂದೆ ಸರ್ಕಾರದ ಅಧಿಕೃತ ವೆಬ್ಸೈಟ್ನಲ್ಲೇ ಕರ್ಮಕಾಂಡ ಬಯಲಾಗಿದೆ. ಸರ್ಕಾರದ ಅಧಿಕೃತ ವೆಬ್ಸೈಟ್ ನೋಡಿ ಯಾವ ಮಟ್ಟಿಗೆ ಬಂಡ ಧೈರ್ಯ ಅಂದ್ರೆ, ವೆಬ್ಸೈಟ್ನಲ್ಲಿ ಅಫಿಷಿಯಲಿನೇ ಅಪ್ಲೋಡ್ ಮಾಡಲಾಗಿದೆ. ವೆಬ್ಸೈಟ್ನಲ್ಲಿ ಕಣ್ಣಿಗೆ ರಾಚುವಂತಿದೆ ಅದು ಭ್ರಷ್ಟಾಚಾರ ಅನ್ನುವಂಥದ್ದು. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಆ ಪಿಡಿಒಗಳ ಸಂಘದ ರಾಜ್ಯಾಧ್ಯಕ್ಷ ಬೇರೆ, ಇನ್ನು ಉಳ್ದಂಥವ್ರ ಕತೆ ಹೇಳಿ. ರಾಜ್ಯಾಧ್ಯಕ್ಷಂದೇ ಹಿಂಗೆ ಹಳ್ಳ ಹಿಡಿಸಲಾಗ್ತಾ ಇದೆ ನರೇಗಾ ಕಾಮಗಾರಿಯನ್ನ. ಬಿಲ್ಲು 10% ಇದ್ದಿದ್ದು 100% ಬಿಲ್ ಮಾಡ್ಕೊಂಡಿದ್ದಾರೆ. ಅದು ಕಾಮಗಾರಿನೇ ಆಗ್ದಲೇ ಇರುವಂತ ಒಂದು ಕಾಮಗಾರಿಗಳಲ್ಲೂ ಕೂಡ ದುಡ್ಡನ್ನ ಹೊಡೆಯಲಾಗಿದೆ. ಹಳ್ಳದಲ್ಲಿ ಹೂಳೆತ್ತೋದು, ತಡೆಗೋಡೆ ನಿರ್ಮಾಣ ದಾಖಲೆಗಳಲ್ಲಿ ಉಲ್ಲೇಖ ಆಗಿದೆ. ಕಾಮಗಾರಿ ಆಗಿಯೇ ಇಲ್ಲ. ಆಗದ ಕಾಮಗಾರಿಗೂ ಕೂಡ ಲಕ್ಷ ಲಕ್ಷ ಬಿಲ್ ಅನ್ನ ಕ್ಲಿಯರ್ ಮಾಡಿಕೊಳ್ಳಲಾಗಿದೆ. ದಾಖಲೆಗಳಲ್ಲಿ ಮಾತ್ರ ಎಲ್ಲವೂ ಕೂಡ ಉಲ್ಲೇಖ. ದಾಖಲೆಗಳಲ್ಲಿ ಎಲ್ಲವೂ ಉಲ್ಲೇಖ ಅಂದ್ರೆ ಕಾಮಗಾರಿ ಆಗಿದೆ ಅಂತ. ಆದರೆ ಕಾಮಗಾರಿನೇ ಆಗಿಲ್ಲ. ಅಲ್ಲಿ ಆಗದ ಕಾಮಗಾರಿಗೂ ಕೂಡ ಲಕ್ಷ ಲಕ್ಷ ಬಿಲ್ ಕ್ಲಿಯರ್ ಮಾಡಿಕೊಳ್ಳಲಾಗಿದೆ. ಕೂಲಿಕಾರರು ಮಾಡುವಂತ ಕೆಲಸಕ್ಕೆ ಯಂತ್ರೋಪಕರಣ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ. ಕಾಮಗಾರಿಗೆ ಟೆಂಡರ್ ಕರೆಯದೇನೆ ಹಣ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ. ನೇರವಾಗಿ ಏಜೆನ್ಸಿ ಟ್ರೇಡರ್ಗಳಿಗೂ ಕೂಡ ಹಣವನ್ನ ವರ್ಗಾವಣೆ ಮಾಡಲಾಗಿರುವಂಥದ್ದು. RB ತಿಮ್ಮಾಪುರ ಅವರೇ ನೋಡಿ, ನಿಮ್ಮ ಕ್ಷೇತ್ರದಲ್ಲಿ ಹೆಂಗೆಲ್ಲ ಇದೆ. 0% ಅಂದ್ರೆ ಭ್ರಷ್ಟಾಚಾರ ಅನ್ನುವ ರೀತಿಯಲ್ಲಿ ಕೆಲವು ಸಚಿವರುಗಳು, ಶಾಸಕರು ಬೆಂತಟ್ಕೊಳ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಏನೂ ಆಗೇ ಇಲ್ಲ ಅಂತ. 1-2 ನಾವು ತೋರಿಸ್ತಾ ಇರೋದು ತಿಮ್ಮಾಪುರ ಅವರ ಕ್ಷೇತ್ರದಲ್ಲೇ, ಎಸ್ಪೆಷಲಿ ಮುಧೋಳದಲ್ಲಿ. ಮೊನ್ನೆ ಅಷ್ಟೇ ಅಬಕಾರಿ ಸಚಿವರು ತಿಮ್ಮಾಪುರ ಅವರ ಕ್ಷೇತ್ರದಲ್ಲಿ ಅಕ್ರಮವಾಗಿ ಯಾವ್ಯಾವ ರೀತಿಯಾಗೆಲ್ಲ ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡಲಾಗ್ತದೆ ಅನ್ನುವಂಥ ತೋರಿಸ್ತಾ ಇದ್ವಿ. ಅದಾದ್ಮೇಲೆ ಅವರ ಪಟ್ಟ ಶಿಷ್ಯ ಒಬ್ಬ ಅಲ್ಲಿ ರಾಜ್ಯ ಹೆದ್ದಾರಿಯನ್ನೇ ಒಡೆದ್ಬಿಟ್ಟು ತನ್ನ ಅಂಗಡಿಗೆ ಹೋಗ್ಲಿಕ್ಕೆ ದಾರಿಯನ್ನ ಮಾಡ್ಕೊಂಡಿದ್ದ. ಈಗ ಮತ್ತೊಂದು ಪ್ರಕರಣ, 10% ಕಾಮಗಾರಿಗೆ 100% ಬಿಲ್ ಅನ್ನ ಕ್ಲಿಯರ್ ಮಾಡಿಕೊಳ್ಳಲಾಗಿದೆ. ಕಾಮಗಾರಿ ನಡೆಸದೆ ನಕಲಿ ಫೋಟೋವನ್ನ ಹಾಕಿ ಬಿಲ್ ಕ್ಲಿಯರ್ ಮಾಡಿಕೊಳ್ಳಲಾಗಿದೆ. 10 ಕೋಟಿಗೂ ಅಧಿಕ ಹಣವನ್ನ ಲೂಟಿ ಮಾಡಲಾಗಿದೆ ಅಂತ ದೂರನ್ನ ಕೊಡಲಾಗಿದೆ. ಪಿಡಿಒ ರಾಜಶೇಖರ್ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿರುವಂಥದ್ದು. ಹೈದರಾ ಪಟೇಲ್ ಎಂಬುವರಿಂದ ಈ ದೂರನ್ನ ಕೊಡಲಾಗಿದೆ. ಶೇಖರ್ ವಾರದನ್ನೋರು ಸುಮಾರು 14 ವರ್ಷಗಳಿಂದ ಮಂಟೂರು ಮತ್ತು ಇಂಗ್ಳಿ ಎರಡೂ ಪಂಚಾಯತ್ಗಳೇ ನೌಕರಿ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿರೋದು ಆರೋಪದ. ನರೇಗಾ ಯೋಜನೆಯಡಿಯಲ್ಲಿ ಆಗತಕ್ಕಂಥದ್ದು ಮತ್ತು
ವರ್ಗ 1ರಲ್ಲಿ ಆಗತಕ್ಕಂಥ ಕೆಲವು ಕೆಲಸಗಳು ವಿತೌಟ್ ಟೆಂಡರ್, ಯಾವುದೇ ಟೆಂಡರ್ ಕರೆಯದೇ ಏಜೆನ್ಸಿಗಳಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿ, ಆಮೇಲೆ ಅವರಿಗೆ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಳಾರ್ದೇ ಬಿಲ್ ವರ್ಗಾವಣೆ ಮಾಡಿ ದುಡ್ಡು ಎತ್ತಿದ್ದು ಆರೋಪ ಅದ. ಜೊತೆಗೆ ಈ ಜಾಬ್ ಕಾರ್ಡ್ ಮಾಡ್ದೇ ಇವರೇನು ನರೇಗಾದಲ್ಲಿ ಕಾರ್ಮಿಕರು ಏನಿರ್ತಾರಲ್ಲ ರೀ, ಇವ್ರಿಗೆ ಕೆಲಸ ಕೊಡ್ದೇ ಈ ಯಂತ್ರೋಪಕರಣ ಅಂದರೆ JCB ಹಚ್ಚಿ ಕೆಲಸ ಮಾಡಿ ಅದಕ್ಕೆ ಒಂದಕ್ಕೆ 10 ಪಟ್ಟು ಬಿಲ್ ಎತ್ತಿ ದುಡ್ಡು ಕೊಳ್ಳೆ ಹೊಡೆದಿರೋದು ಆರೋಪ ಅದ ನಮ್ಮದು. 14 ವರ್ಷದೊಳಗೆ ಸುಮಾರು 20 ಕೋಟಿಗಿಂತ ಹೆಚ್ಚು ಹಣವನ್ನು ಇವರು ಲೂಟಿ ಮಾಡ್ಯಾರ. ಮೇಲಾಗಿ ಇವರು ಕರ್ನಾಟಕ ರಾಜ್ಯ PDOಗಳ ರಾಜ್ಯಾಧ್ಯಕ್ಷನೂ ಅದಾರೆ. ಈ ರಾಜ್ಯಾಧ್ಯಕ್ಷ ತನ್ನ ಅಧಿಕಾರ ದುರುಪಯೋಗ ಮಾಡಿಕೊಂಡು ಒಂದು ರೀತಿ ರಾಜಕೀಯ ಲಾಬಿ ಮಾಡಿಕೊಂಡು ಇಲ್ಲಿ ಕೊಳ್ಳೆ ಹೊಡಿದ್ರಿಂದ ಅಲ್ಲಿ ಮ್ಯಾನ್ ಪವರ್ ಯೂಸ್ ಮಾಡೇ ಇಲ್ಲ, ಇವರು ಯಂತ್ರೋಪಕರಣ ಯೂಸ್ ಮಾಡಿದ್ದಾರೆ. ಆದರೂ ಪ್ರತಿಯೊಂದು ಡೇಟಾ ಕೂಡ ಇವ್ರ ಬಳಿ ಇರಬೇಕು. ಆಮೇಲೆ ಒಂದು ಫೋಟೋನ 4 ಸಲ GPS ಮಾಡಿದ್ದದ, ಒಂದೇ ಎಂಗಲ್ ಫೋಟೋನ. ಸರ್ಕಾರಿ ಖಜಾನೆಯ ದುಡ್ಡನ್ನು ಲೂಟಿ ಮಾಡಿರ್ತಕ್ಕಂಥ ಆರೋಪ ರಾಜಶೇಖರ್ ವಾರದ ಮೇಲೆ ನಮ್ಮದಿದೆ. ನಾವು ಬಾಗಲಕೋಟೆ ಜಿಲ್ಲಾ ಲೋಕಾಯುಕ್ತ SP ಅವರಲ್ಲಿ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ವಿ. ಬಾಗಲಕೋಟೆ ಜಿಲ್ಲೆ ಲೋಕಾಯುಕ್ತರು ಒಂದು ಹಂತಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ನೋಡ್ತಾ ಇದ್ವಲ್ಲ ಯಾವ್ಯಾವ ರೀತಿಯಾಗೆಲ್ಲ ಭ್ರಷ್ಟಾಚಾರ ಮಾಡಲಾಗಿದೆ ಅಂತ. PDOಗಳ ಸಂಘದ ರಾಜ್ಯಾಧ್ಯಕ್ಷನೇ ಮಾಡಿರುವಂತ ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಅನ್ನುವಂಥ ಆರೋಪ ಬರ್ತಾ ಇದೆ. ಇದೊಂಥರ ಅಫಿಷಿಯಲ್ ಭ್ರಷ್ಟಾಚಾರ, ಕಮಿಷನ್ ಆರೋಪ ಅಲ್ಲ. ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿನೇ ಭ್ರಷ್ಟಾಚಾರ ಮಾಡದಂತೆ ಕಾಣಿಸ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇದುವರೆಗೂ ಯಾವುದೇ ತನಿಖೆ ಆಗಿಲ್ವಾ? ಒಬ್ಬರ ಗಮನಕ್ಕೂ ಕೂಡ ಬಂದಿಲ್ವಾ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಇದರಲ್ಲಿ? ಪೃಥ್ವಿರಾಜ್, ಪ್ರಮುಖವಾಗಿ ನರೇಗಾ ಯೋಜನೆ ಅನ್ನುವಂಥದ್ದು ಗ್ರಾಮೀಣ ಭಾಗದಲ್ಲಿರುವಂತಹ ಜನರಿಗೆ ಕೂಲಿ ಕೆಲಸವನ್ನ ಕೊಡಬೇಕು, ಅವರ ಬದುಕನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅನ್ನುವಂತ ಉದ್ದೇಶದಿಂದಾಗಿ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು. ಅಲ್ಲಿ ಕಾಮಗಾರಿ ಇರ್ಲಿ ಬಿಡ್ಲಿ, ಕೆರೆ ಹೂಳೆತ್ತದಾಗಿರ್ಬೋದು, ಹಳ್ಳದ ಹೂಳೆತ್ತದಾಗಿರ್ಬೋದು, ರೈತರ ಭೂಮಿಯಲ್ಲಿ ಬದು ನಿರ್ಮಾಣ ಕಾಮಗಾರಿಗಳಾಗಿರ್ಬೋದು, ಇಂತಹ ಒಂದು ಕಾಮಗಾರಿಗಳನ್ನ ಅದರಲ್ಲಿ ಹಾಕೊಂಡು ಜನರಿಗೆ ಕೆಲಸ ಕೊಡುವಂತಹ ಉದ್ದೇಶವನ್ನ ಈ ಒಂದು ಯೋಜನೆ ಹೊಂದಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಮತ್ತು ಇದು ಭ್ರಷ್ಟಾಚಾರಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಪದೇ ಪದೇ ಆರೋಪಗಳು ಕೇಳಿ ಬಂದ್ರು ಕೂಡ ಸದ್ಯಕ್ಕೆ ನಾವಿವತ್ತು ಈ ಸ್ಟೋರಿಯಲ್ಲಿ ತೋರಿಸ್ತಾ ಇದ್ದೀವಿ. ದಾಖಲೆಗಳ ಸಮೇತ ನೀವೇ ಕೂಡ ಇಲ್ಲಿ ನೋಡ್ಬೋದು, ಜನರು ಕೂಡ ನೋಡ್ತಾ ಇದ್ದಾರೆ. ಇದು ಕೇವಲ ಅಂದ್ರೆ ಉದಾಹರಣೆಗೆ ಹೇಳುವಂತದ್ದು, ಜುಲೈ 5ನೇ ತಾರೀಕು, 6ನೇ ತಾರೀಕು, 7ನೇ ತಾರೀಕು ಅಲ್ಲಿ ಯಾವ ರೀತಿಯಾಗಿ ಒಂದು ನಕಲಿ ಫೋಟೋಗಳನ್ನ ಅಂಟಿಸಲಾಗಿದೆ, ಹೆಸರುಗಳನ್ನ ನಕಲಿ ಜಾಬ್ ಕಾರ್ಡ್ಗಳಲ್ಲಿ ಇರುವಂತಹ ಹೆಸರುಗಳನ್ನ ಬಳಸಿ ಅವರಿಗೆ ಪೇಮೆಂಟ್ ಅನ್ನ ಮಾಡಿ, ಆ ಪೇಮೆಂಟ್ ನಲ್ಲೇ ಕೆಲವೊಂದಿಷ್ಟು ಕಮಿಷನ್ ಅನ್ನ ಅವರಿಗೆ ಕೊಟ್ಟು ವಾಪಸ್ ಆ ಹಣವನ್ನ ಇಲ್ಲಿ ಅಧಿಕಾರಿಗಳೇ ತಗೊಳ್ಳುವಂತದ್ದು, ಈ ರೀತಿಯಾಗಿ ಒಂದು ಭ್ರಷ್ಟಾಚಾರ ನಡೀತಾನೆ ಬಂದಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಹೇಳುವಂತದ್ದಾದ್ರೆ ರಾಜಶೇಖರ್ ವಾರದ ಅನ್ನುವಂಥವ್ರು ಏನಿದ್ದಾರೆ, ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಇಂಗಳಿಗೆ ಮತ್ತು ಮಂಟೂರು ಗ್ರಾಮ ಪಂಚಾಯತಿ, 2 ಗ್ರಾಮ ಪಂಚಾಯತಿಯಲ್ಲೂ ಕೂಡ ಇವರೇ ಇರುವಂತದ್ದು. ಸುಮಾರು 12 ವರ್ಷಗಳಿಂದ ಈ 2 ಗ್ರಾಮ ಪಂಚಾಯತಿಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಕೂಡ ಇರುವಂತದ್ದು. ಒಂದು ವೇಳೆ ಇಂಗಳಿಗೆಯಲ್ಲಿ ಫುಲ್ ಚಾರ್ಜ್ ಇದ್ರೆ ಮಂಟೂರು ಗ್ರಾಮ ಪಂಚಾಯತಿಗೆ ಅವರು ಅಡಿಷನಲ್ ಚಾರ್ಜ್ ಅನ್ನ ತಗೊಂಡಿರ್ತಾರೆ. ಮಂಟೂರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಇದ್ರೆ ಇಲ್ಲಿ ಚಾರ್ಜ್ ಅನ್ನು ತೆಗೆದುಕೊಂಡಿರ್ತಾರೆ. ಇಂತ ಒಂದು ಹಿನ್ನೆಲೆಯಲ್ಲಿ ಇದೀಗ ಒಬ್ರು ಸಾಮಾಜಿಕ ಕಾರ್ಯಕರ್ತರು ಇವ್ರ ಮೇಲೆ ದೂರನ್ನು ಕೂಡ ನೀಡಿರುವಂತದ್ದು. ಸುಮಾರು 10 ಕೋಟಿಗೂ ಅಧಿಕ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಆರೋಪವನ್ನು ಹೊರಿಸಿ ಲೋಕಾಯುಕ್ತದಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಆಗಿ ಇವತ್ತಿನ ದಾಖಲೆಗಳ ಬಗ್ಗೆ ನೋಡೋದಾದ್ರೆ, ಇಲ್ಲಿ 9 ಜನರು ಇರುವಂತ ಒಂದು ಹಳೆ ಫೋಟೋ, ಆ ಫೋಟೋ ಕೂಡ ಏನು ಹೊಸದಲ್ಲ, ಅವರನ್ನ ಹೊಸದಾಗಿ ಬಂದು ನಿಲ್ಲಿಸಿ ಫೋಟೋ ತೆಗೆದಿರುವಂತ ಫೋಟೋ ಕೂಡ ಅದಲ್ಲ. ನೀವು ದೃಶ್ಯದಲ್ಲಿ ಕೂಡ ನೋಡಬಹುದು, ಆ ಫೋಟೋವನ್ನ ಮತ್ತೊಂದ್ಸಲಿ ಫೋಟೋ ತೆಗೆಯುವಂತ ಸಂದರ್ಭದಲ್ಲಿ ಆ ಫೋಟೋ ರಿಫ್ಲೆಕ್ಟ್ ಆಗಿದೆ ಮತ್ತು ಕೈಯಲ್ಲಿ ಹಿಡಿದುಕೊಂಡು ತೆಗೆಯುವಂತಹ ಸಂದರ್ಭದಲ್ಲಿ ಕೈ ಬೆರಳುಗಳು ಆ ಫೋಟೋದಲ್ಲಿ ಕಾಣಿಸ್ತಾ ಇದಾವೆ. ಅದ್ರ ಜೊತೆಗೆ ಮತ್ತೊಂದು ಫೋಟೋನ ನೋಡಿದ್ರೆ ಕೂಡ ಎಂತವ್ರಿಗೂ ಕೂಡ ಇಷ್ಟು ಪ್ರಮಾಣದಲ್ಲಿ ಅಧಿಕಾರಿಗಳು ಇಂಥ ಫೋಟೋಗಳನ್ನ ಅಪ್ಲೋಡ್ ಮಾಡ್ತಾರೆ, ಇಷ್ಟು ಬೇಜವಾಬ್ದಾರಿ ನಡ್ಕೊಳ್ತಾರೆ, ಆ ಭ್ರಷ್ಟಾಚಾರಕ್ಕೆ ಒಂದು ಇತಿಮಿತಿ ಅನ್ನೋದು ಇಲ್ವಾ ಅನ್ನೋಂಥದ್ದು ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ಒಂದು ಮೊಬೈಲ್ ನಲ್ಲಿ ಇರುವಂತಹ ಫೋಟೋವನ್ನ 9 ಜನರು ಇರುವಂತದ್ದು, ಆ ಒಂದು ಮೊಬೈಲ್ ನಲ್ಲಿ ಇರುವಂತಹ ಒಂದು ಫೋಟೋವನ್ನೇ ಮೊಬೈಲ್ ನಲ್ಲೇ ಮತ್ತೊಂದು ಫೋಟೋವನ್ನ ತೆಗೆದು ಅದನ್ನ ಅಪ್ಲೋಡ್ ಮಾಡಿದರೆ ಮೊಬೈಲ್ ಅಲ್ಲೇ ಇರುವಂತದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಇಂತಹ ಒಂದು ಫೋಟೋಗಳನ್ನ ಎಷ್ಟು ಜನರಿಗೆ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಬಂದಾಗ, ಒಂದೇ ಫೋಟೋವನ್ನ ಸುಮಾರು 10 ಹೆಣ್ಣಮರಗಳಿಗೆ ಅಂದ್ರೆ 10 ಜನರ ಗುಂಪಿನಲ್ಲಿ ಹೆಸರಿರುವಂತವ್ರಿಗೆ 10, 11, 15 ಈ ರೀತಿಯಾಗಿ, ಅದು ಒಂದೇ ದಿವಸ ಅಲ್ಲ, 5ನೇ ತಾರೀಕು ಕೂಡ ಅದೇ ಫೋಟೋ ಇರುತ್ತೆ, 6ನೇ ತಾರೀಕಿಗೂ ಕೂಡ ಅದೇ ಫೋಟೋ ಇರುತ್ತೆ, 7ನೇ ತಾರೀಕಿಗೂ ಕೂಡ ಅದೇ ಫೋಟೋ ಇರುತ್ತೆ. ಈ ರೀತಿಯಾಗಿ ಪ್ರತಿದಿನವೂ ಕೂಡ ಒಂದೇ ಫೋಟೋಗಳನ್ನ ಪದೇ ಪದೇ ಅಪ್ಲೋಡ್ ಮಾಡೋದ್ರ ಮೂಲಕ ನಕಲಿ ಜಾಬ್ ಕಾರ್ಡ್ ಗಳಿಗೆ ಈ ರೀತಿಯಾಗಿ ಹಣವನ್ನ ವರ್ಗಾವಣೆ ಮಾಡುವ ಮೂಲಕ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಪೃಥ್ವಿರಾಜ್, ನೋಡೋಣ ಇದಕ್ಕೆ ಯಾವ ರೀತಿಯಾಗಿ ತನಿಖೆ ಮಾಡಲಾಗುತ್ತೆ, ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ. ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.